ನಮಸ್ಕಾರ ಸ್ನೇಹಿತರೆ. ಬೆಂಗಳೂರಿನ ರಿಯಲ್ ಎಸ್ಟೇಟ್ ಬಗ್ಗೆ ಮಾತನಾಡುವಾಗ ಸಾಮಾನ್ಯವಾಗಿ ಐ.ಟಿ. ಕಾರಿಡಾರು, ಏರ್ಪೋರ್ಟು, ಎಲೆಕ್ಟ್ರಾನಿಕ್ ಸಿಟಿ, ವೈಟ್ ಫೀಲ್ಡು, ದೇವನಹಳ್ಳಿ ಇಂತಹ ಹೆಸರುಗಳನ್ನು ನಾವು ಕೇಳಿಸ್ಕೊಂತೀವಿ. ಆದರೆ ಈಗ ಬೆಂಗಳೂರಿನ ಉತ್ತರ ಪಶ್ಚಿಮ ಭಾಗದಲ್ಲಿ ಒಂದು ಹೊಸ ಹೆಸರು ಹೆಚ್ಚು ಗಮನ ಸೆಳೀತಾ ಇದೆ. ಅದು ಹೆಸರುಘಟ್ಟ. ಇದಕ್ಕೆ ಒಂದು ಪ್ರಮುಖ ಕಾರಣವನ್ನು ಇದೆ. ಅದು ಕ್ವಾಂಟಮ್ ಸಿಟಿ. ಹೌದು ಸ್ನೇಹಿತರೆ, ಹೆಸರುಘಟ್ಟದಲ್ಲಿ ಕ್ವಾಂಟಮ್ ಸಿಟಿ ಅಭಿವೃದ್ಧಿಯನ್ನು ಪಡಿಸುವ ಯೋಜನೆ ಬಗ್ಗೆ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ. ಹಾಗಾದ್ರೆ ಈ ಕ್ವಾಂಟಮ್ ಸಿಟಿ ಅಂದ್ರೇನು? ಇದು ಕೇವಲ ಒಂದು ಸಾಮಾನ್ಯ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಲ್ಲ. ಕ್ವಾಂಟಮ್ ಟೆಕ್ನಾಲಜಿಗೆ ಸಂಬಂಧಿಸಿದ ರಿಸರ್ಚು, ಇನೋವೇಷನ್ನು, ಸ್ಟಾರ್ಟಪ್ಪು, ಅಡ್ವಾನ್ಸ್ ಟೆಕ್ನಾಲಜಿ, ಅಡ್ವಾನ್ಸ್ ಅಕಾಡೆಮಿಕ್ಕು, ಫ್ಯೂಚರ್ ಟೆಕ್ನಾಲಜಿ ಇವೆಲ್ಲ ಬೆಳೆಸುವ ಉದ್ದೇಶದಿಂದ 2025ರಲ್ಲಿ ಕರ್ನಾಟಕ ಸರ್ಕಾರವು ಹೆಸರುಘಟ್ಟದಲ್ಲಿ ಕ್ವಾಂಟಮ್ ಸಿಟಿಗಾಗಿ 6.25 ಎಕರೆ ಜಾಗವನ್ನು ಕೊಟ್ಟಿದೆ. ಈ ಯೋಜನೆಗೆ ಅಡ್ವಾನ್ಸ್ ಲ್ಯಾಬೊರೇಟರಿ, ಸ್ಟಾರ್ಟಪ್ ಇನ್ಕ್ಯುಬಲೇಷನ್ ಫ್ಯಾಕ್ಟರೀಸು ಮತ್ತು ರಿಸರ್ಚ್ ಇಂಡಸ್ಟ್ರಿ ಕೊಲಾಬ್ರೇಷನ್ಗೆ ಸಂಬಂಧಿಸಿದ ಇನ್ಫ್ರಾಸ್ಟ್ರಕ್ಚರ್ ನಿರ್ಮಿಸುವ ಉದ್ದೇಶ ಇದೆ. ಅಷ್ಟೇ ಅಲ್ಲ, ಕರ್ನಾಟಕ ತನ್ನ ಕ್ವಾಂಟಮ್ ಎಕಾನಮಿಯನ್ನು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಪಡಿಸುವ ಗುರಿಯನ್ನು ಸಹ ಹೊಂದಿದೆ. ಇಂತಹ ಒಂದು ಟೆಕ್ನಾಲಜಿ ಇಕೋಸಿಸ್ಟಮ್ ಹೆಸರುಘಟ್ಟದ ಸುತ್ತಮುತ್ತಲಿನ ರಿಯಲ್ ಎಸ್ಟೇಟ್ ಮೇಲೆ ಏನು ಪರಿಣಾಮ ಬೀರುತ್ತೆ? ಇದು ನಿಜವಾದ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿನಾ, ಅಥವಾ ಕೇವಲ ಒಂದು ಅನೌನ್ಸ್ಮೆಂಟ್ ನೋಡಿ ಪ್ರಾಪರ್ಟಿ ಖರೀದಿಸೋದು ಅಪಾಯಕರವೇನಾ? ಈ ವಿಡಿಯೋದಲ್ಲಿ ಇದೇ ವಿಷಯವನ್ನು ಪ್ರಾಕ್ಟಿಕಲ್ ರಿಯಲ್ ಎಸ್ಟೇಟ್ ದೃಷ್ಟಿಕೋನದಿಂದ ನೋಡೋಣ. ನಾನು ನಿಮ್ಮ ರಿಯಲ್ ಎಸ್ಟೇಟ್ ಮೇಷ್ಟ್ರು. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ. ಹೆಸರುಘಟ್ಟ ಮತ್ತು ಬೆಂಗಳೂರಿನ ಯಾವುದೇ ಭಾಗದಲ್ಲಿ ಪ್ರಾಪರ್ಟಿ ಖರೀದಿಸಲು ಅಥವಾ ಮಾರಲು ಸಂಪರ್ಕಿಸಿ. ಮತ್ತೆ ವಿಷಯಕ್ಕೆ ಬರೋಣ. ಮೊದಲನೇದಾಗಿ, ಈ ಕ್ವಾಂಟಮ್ ಸಿಟಿ ಯಾಕೆ ಮುಖ್ಯ? ಇಂದು ನಾವು ಈ ಕ್ವಾಂಟಮ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಅಡ್ವಾನ್ಸ್ ಕಂಪ್ಯೂಟಿಂಗು, ಕಂಪ್ಯೂಟರ್ ಕ್ವಾಂಟಮ್ಮು, ಕಮ್ಯುನಿಕೇಷನ್ನು ಮತ್ತು ಹೈ ಎಂಡೆಡ್ ರಿಸರ್ಚ್ ಬಗ್ಗೆ ಹೆಚ್ಚು ಕೇಳ್ತಾ ಇದ್ವಿ. ಭವಿಷ್ಯದಲ್ಲಿ ಈ ಕ್ಷೇತ್ರದಲ್ಲಿ ಸ್ಕಿಲ್ ಪ್ರೊಫೆಷನಲ್ಸು, ರಿಸರ್ಚರ್ಸು, ಸ್ಟಾರ್ಟಪ್ಸು, ಟೆಕ್ನಾಲಜಿ ಕಂಪನೀಸ್ ಬೆಳೆಯುವ ಸಾಧ್ಯತೆ ಜಾಸ್ತಿ ಇದೆ. ಅಂತಹ ಇಕೋಸಿಸ್ಟಮ್ಮು ಒಂದು ಪ್ರದೇಶದಲ್ಲಿ ನಿರ್ಮಾಣವಾದರೆ ಅದರ ಸುತ್ತಲೂ ಹೌಸಿಂಗು, ರೆಂಟಲ್ಲು, ಅಕಾಮಡೇಷನ್ನು, ರೆಸ್ಟೋರೆಂಟ್ಸರು, ರಿಟೇಲ್ಸ್, ಆಫೀಸು, ಸರ್ವಿಸ್ ಮತ್ತು ಟ್ರಾನ್ಸ್ಪೋರ್ಟೇಷನ್ಸ್ಗೆ ಡಿಮ್ಯಾಂಡ್ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಇಲ್ಲಿ ನಾನು ಒಂದು ಮುಖ್ಯ ವಾರ್ನಿಂಗು ಸಹ ಕೊಡ್ತೀನಿ. ಈ ಕ್ವಾಂಟಮ್ ಸಿಟಿ ಬಂದಿದೆ, ಆದ್ರಿಂದ ಹೆಸರುಘಟ್ಟದಲ್ಲಿ ಎಲ್ಲ ಪ್ರಾಪರ್ಟಿ ಪ್ರೈಸು ತಕ್ಷಣ ಡಬಲ್ ಆಗುತ್ತೆ ಅಂತ ಅಲ್ಲ. ಈ ಮಾತನ್ನ ನಂಬಕ್ಕೆ ಹೋಗ್ಬಿಡಿ. ರಿಯಲ್ ಎಸ್ಟೇಟು ಅಷ್ಟು ಸಿಂಪಲ್ ಅಲ್ಲ. ಒಂದು ಪ್ರಾಜೆಕ್ಟ್ ಅನೌನ್ಸ್ಮೆಂಟ್ ಮಾತ್ರ ಪ್ರಾಪರ್ಟಿ ಅಪ್ರಿಸಿಯೇಷನ್ಗೆ ನಮಗೆ ಗ್ಯಾರಂಟಿ ಅಲ್ಲ. ನಾವು ಇನ್ನು ಹಲವಾರು ಫ್ಯಾಕ್ಟರ್ಸ್ ಅನ್ನ ನೋಡಬೇಕಾಗುತ್ತೆ. ಈ ಮೊದಲನೇ ಫ್ಯಾಕ್ಟರ್ ಏನಂದ್ರೆ ಕನೆಕ್ಟಿವಿಟಿ. ಒಂದು ಟೆಕ್ನಾಲಜಿ ಹಬ್ ಬಂದ್ರೂ ಸಹ ಜನರು ಅಲ್ಲಿಗೆ ಸುಲಭವಾಗಿ ಹೋಗೋದಕ್ಕೆ ಬರೋದಕ್ಕೆ ರೋಡ್ ಕನೆಕ್ಟಿವಿಟಿ ಹೇಗಿದೆ ಅನ್ನೋದು, ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಹೇಗಿದೆ, ನಿಯರ್ ಬೈ ಮೇಜರ್ ರೋಡ್ಸ್ ಯಾವ್ಯಾವು, ಏರ್ಪೋರ್ಟ್ ಕನೆಕ್ಟಿವಿಟಿ ಹೇಗಿದೆ, ಯಲಹಂಕ, ದೊಡ್ಡಬಳ್ಳಾಪುರ, ನೆಲಮಂಗಲ ಮತ್ತು ಬೆಂಗಳೂರು ಸಿಟಿ ಕಡೆಗೆ ಆಕ್ಸೆಸ್ ಹೇಗಿದೆ, ಇವೆಲ್ಲವೂ ಫ್ಯೂಚರ್ ಡಿಮ್ಯಾಂಡ್ ಮೇಲೆ ಪರಿಣಾಮ ಬೀರುತ್ತೆ. ಎರಡನೇ ಫ್ಯಾಕ್ಟರು ಎಂಪ್ಲಾಯ್ಮೆಂಟು. ರಿಯಲ್ ಎಸ್ಟೇಟ್ ಗ್ರೋತ್ಗೆ ಅತ್ಯಂತ ದೊಡ್ಡ ಫ್ಯೂಯಲ್ ಅಂದ್ರೆ ಜಾಬ್ಸ್. ಈ ಕ್ವಾಂಟಮ್ ಸಿಟಿ ಕೇವಲ ರಿಸರ್ಚ್ ಬಿಲ್ಡಿಂಗು ಆಗಿ ಉಳಿದ್ರೆ ಅದರ ರಿಯಲ್ ಎಸ್ಟೇಟ್ ಇಂಪ್ಯಾಕ್ಟ್ ಒಂದು ಮಟ್ಟಿಗೆ ಸೀಮಿತವಾಗಬಹುದು.
ಆದರೆ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸು, ಸ್ಟಾರ್ಟಪ್ಸು, ಟೆಕ್ನಾಲಜಿ ಕಂಪ್ನೀಸು, ಮ್ಯಾನುಫ್ಯಾಕ್ಚರಿಂಗು, ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗು ಮತ್ತು ಸ್ಕಿಲ್ ಎಂಪ್ಲಾಯ್ಮೆಂಟ್ ಎಕೋಸಿಸ್ಟಮ್ ಬೆಳೆಯಲು ಆರಂಭಿಸಿದ್ರೆ ಅದರ ಪರಿಣಾಮ ಹೌಸಿಂಗ್ ಡಿಮ್ಯಾಂಡ್ ಮೇಲೆ ಹೆಚ್ಚಾಗಬಹುದು. ಮೂರನೇ ಫ್ಯಾಕ್ಟ್ರು ಈ ರೀಟೇಲ್ ಡಿಮ್ಯಾಂಡು. ಒಂದು ಪ್ರದೇಶದಲ್ಲಿ ಪ್ರೊಫೆಷನಲ್ಸು ಮತ್ತು ಸ್ಟೂಡೆಂಟ್ಸ್ ಹೆಚ್ಚಾದಾಗ ರೆಂಟಲ್ ಡಿಮ್ಯಾಂಡ್ ಕೂಡ ಹೆಚ್ಚಾಗಬಹುದು. ಆದರೆ ಇದು ಈ ಪ್ರಾಜೆಕ್ಟು ಆಪರೇಷನಲ್ ಆಗಿ ಆಕ್ಚುಲ್ ಎಂಪ್ಲಾಯ್ಮೆಂಟು ಮತ್ತು ಆಕ್ಟಿವಿಟಿ ಸೃಷ್ಟಿಯಾದಾಗ ನಂತರವೇ ಸ್ಪಷ್ಟವಾಗಿ ಕಾಣಬಹುದು. ಹೀಗೆ ಇನ್ವೆಸ್ಟರ್ ಆಗಿ ನೀವು ಈ ಫ್ಯೂಚರ್ ರೆಂಟಲ್ ಡಿಮ್ಯಾಂಡ್ ಅನ್ನು ಊಹಿಸುವಾಗ ಎಚ್ಚರಿಕೆಯಿಂದ ಇರಬೇಕು. ನಾಲ್ಕನೇ ಫ್ಯಾಕ್ಟರ್ ಏನಂದ್ರೆ ರೆಸಿಡೆನ್ಷಿಯಲ್ ಪ್ಲಾಟ್ಸು. ಹೆಸರುಘಟ್ಟದ ಸುತ್ತಮುತ್ತ ರೆಸಿಡೆನ್ಷಿಯಲ್ ಪ್ಲಾಟ್ಸ್ ಬಗ್ಗೆ ಇನ್ವೆಸ್ಟರ್ ಇಂಟ್ರೆಸ್ಟ್ ಹೆಚ್ಚಾಗಬಹುದು. ಈ ಕ್ವಾಂಟಮ್ ಸಿಟಿ ಹತ್ತಿರ ಇದೆ ಅನ್ನೋ ಕಾರಣಕ್ಕೆ ಯಾವುದೇ ಪ್ಲಾಟ್ ಅನ್ನು ಖರೀದಿಸಕ್ ಹೋಗ್ಬೇಡಿ. ಮೊದಲು ಟೈಟಲ್ ಕ್ಲಿಯರ್ ಇದೆಯಾ, ಲ್ಯಾಂಡ್ ಕನ್ವರ್ಷನ್ ಸರಿಯಾಗಿದೆಯಾ, ಲೇಔಟ್ ಅಪ್ರೂವಲ್ ಇದೆಯಾ, ಖಾತಾ ಸ್ಟೇಟಸ್ ಏನು, ರೋಡ್ ಆಕ್ಸೆಸ್ ಲೀಗಲ್ ಆಗಿದೆಯಾ, ರೆವಿನ್ಯೂ ರೆಕಾರ್ಡ್ ಸರಿಯಾಗಿದೆಯಾ, ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ನಲ್ಲಿ ಯಾವುದೇ ಸಮಸ್ಯೆ ಇಲ್ವಾ ಅಥವಾ ಇದೆಯಾ, ಈ ಪ್ರಾಪರ್ಟಿ ಮೇಲೆ ಲಿಟಿಗೇಷನ್ಸ್ ಇದೆಯಾ, ಎಲ್ಲವನ್ನ ಪರಿಶೀಲಿಸಿ. ಐದನೇ ಫ್ಯಾಕ್ಟರ್ ಕಮರ್ಷಿಯಲ್ ಡೆವಲಪ್ಮೆಂಟ್. ಒಂದು ಹೊಸ ಟೆಕ್ನಾಲಜಿ ಎಕೋಸಿಸ್ಟಮ್ ಬೆಳೆಯುತ್ತಿದ್ದಂಗೆ ಅದರ ಸುತ್ತಮುತ್ತ ಇದು ಕೆಫೆಸು, ರೆಸ್ಟೋರೆಂಟ್ಸು, ಸೂಪರ್ ಮಾರ್ಕೆಟ್ಸು, ಕ್ಲಿನಿಕ್ಸು, ಆಫೀಸು, ಕೋವರ್ಕಿಂಗ್ ಸ್ಪೇಸಸ್, ಅದರ್ ಸರ್ವಿಸಸ್ಗೆ ಡಿಮ್ಯಾಂಡ್ ಬರ್ಬೋದು. ಇದು ಕಮರ್ಷಿಯಲ್ ರಿಯಲ್ ಎಸ್ಟೇಟ್ಗೆ ಅವಕಾಶ ಸೃಷ್ಟಿಸಬಹುದು. ಅದೇ ಈ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಒಂದು ವಿಷಯ ಬಹಳ ಮುಖ್ಯ. ಈ ಕೇವಲ ಮೇನ್ ರೋಡ್ ಇದ್ರೆ ಕಮರ್ಷಿಯಲ್ ಪ್ರಾಪರ್ಟಿ ಆಟೋಮೆಟಿಕಲಿ ಸಕ್ಸಸ್ಫುಲ್ ಆಗೋದಿಲ್ಲ. ಆಕ್ಚುಲಿ ಪಾಪ್ಯುಲೇಷನ್, ಟ್ರಾಫಿಕ್, ವಿಸಿಬಿಲಿಟಿ, ಪಾರ್ಕಿಂಗ್, ಸರೌಂಡಿಂಗ್ ಬಿಸ್ನೆಸ್ ಮತ್ತು ಕಸ್ಟಮರ್ ಡಿಮ್ಯಾಂಡ್ ಮುಖ್ಯ. ಆರನೇ ಫ್ಯಾಕ್ಟರು ಲ್ಯಾಂಡ್ ವ್ಯಾಲ್ಯೂ. ಇಲ್ಲಿ ಇನ್ವೆಸ್ಟರ್ಗಳು ಮಾಡೋ ದೊಡ್ಡ ಮಿಸ್ಟೇಕ್ ಏನು ಗೊತ್ತಾ? ಫ್ಯೂಚರ್ ಡೆವಲಪ್ಮೆಂಟ್ ಅಂತ ಹೇಳಿದ ತಕ್ಷಣ ಕರೆಂಟ್ ಮಾರ್ಕೆಟ್ ಪ್ರೈಸ್ಗಿಂತ ತುಂಬಾ ಪ್ರೀಮಿಯಂ ಕೊಟ್ಟು ಪ್ರಾಪರ್ಟಿನ ಖರೀದಿಸೋದು. ಒಂದು ಪ್ರಾಜೆಕ್ಟ್ ಇನ್ನು ಡೆವಲಪ್ಮೆಂಟ್ ಸ್ಟೇಜ್ ನಲ್ಲಿ ಇದ್ರೆ ಅದರ ಫ್ಯೂಚರ್ ಇಂಪ್ಯಾಕ್ಟ್ ಈಗಲೇ ಪ್ರೈಸ್ ನಲ್ಲಿ ಸೇರಿಸಿಕೊಂಡಿರಬಹುದು. ಆದ್ರಿಂದ ಈ ಪ್ರಾಪರ್ಟಿ ಫ್ಯೂಚರ್ ನಲ್ಲಿ ಎಷ್ಟು ವ್ಯಾಲ್ಯೂ ಪಡಿಬಹುದು, ಇದ್ರ ಜೊತೆಗೆ ನಾವು ಈಗ ಎಷ್ಟು ಪ್ರೈಸ್ ಪೇ ಮಾಡ್ತಿದೀವಿ ಎಂಬ ಪ್ರಶ್ನೆ ಅಷ್ಟೇ ಮುಖ್ಯ. ಈ ಏಳನೇ ಫ್ಯಾಕ್ಟರ್ ಈ ಕಾಂಪಿಟೇಷನ್. ಕ್ವಾಂಟಮ್ ಸಿಟಿ ಮಾತ್ರ ಅಲ್ಲ, ಬೆಂಗಳೂರು ನಾರ್ತ್ ಅಲ್ಲಿ ಮತ್ತು ನಾರ್ತ್ ವೆಸ್ಟ್ ಭಾಗದಲ್ಲಿ ಇನ್ನೂ ಹಲವು ಇನ್ಫ್ರಾಸ್ಟ್ರಕ್ಚರ್ಗಳು ಮತ್ತು ಡೆವಲಪ್ಮೆಂಟ್ ಫ್ಯಾಕ್ಟರ್ಸ್ ಇವೆ. ಆದ್ರಿಂದ ಹೆಸರುಘಟ್ಟವನ್ನು ಅನಾಲಿಸಿಸ್ ಮಾಡುವಾಗ ಒಂದು ಪ್ರಾಜೆಕ್ಟ್ ಮಾತ್ರ ನೋಡಕ್ ಹೋಗ್ಬೇಡಿ, ಒಟ್ಟಾರೆ ಈ ಮೈಕ್ರೋ ಮಾರ್ಕೆಟ್ ನೋಡಿ. ಅಂದ್ರೆ ಈ ಹೆಸರುಘಟ್ಟ, ಯಲಹಂಕ, ದೊಡ್ಡಬಳ್ಳಾಪುರ ಸೈಡು, ನೆಲಮಂಗಲ ಸೈಡು, ಏರ್ಪೋರ್ಟ್ ಕನೆಕ್ಟಿವಿಟಿ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟು, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸು, ಹೆಲ್ತ್ ಕೇರು, ರೋಡ್ ಇನ್ಫ್ರಾಸ್ಟ್ರಕ್ಚರು, ಇವೆಲ್ಲವನ್ನು ಒಟ್ಟಾಗಿ ಅನಾಲಿಸಿಸ್ ಮಾಡಬೇಕು. ಎಂಟನೇ ಫ್ಯಾಕ್ಟರ್ ವಾಟರ್ ಮತ್ತು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್. ಇದು ಬಹಳ ಮುಖ್ಯ. ರಿಯಲ್ ಎಸ್ಟೇಟ್ ಇನ್ವೆಸ್ಟರ್ಗಳು ಕೆಲವೊಮ್ಮೆ ಟೆಕ್ನಾಲಜಿ ಪ್ರಾಜೆಕ್ಟ್ ಬಗ್ಗೆ ಮಾತನಾಡ್ತಾ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಮರೆತು ಬಿಡ್ತಾರೆ. ಆದ್ರೆ ಒಂದು ಪ್ರದೇಶದ ಲಾಂಗ್ ಟರ್ಮ್ ಏನಿದೆ ವ್ಯಾಲ್ಯೂ ಅಂದ್ರೆ ಡ್ರೈನೇಜ್, ಎಲೆಕ್ಟ್ರಿಸಿಟಿ, ರೋಡು,
ವೇಸ್ಟ್ ಮ್ಯಾನೇಜ್ಮೆಂಟು ಬಹಳ ಮುಖ್ಯ. ಒಂದು ಹೈ ಟೆಕ್ನಾಲಜಿ ಪ್ರಾಜೆಕ್ಟ್ ಬಂದರೂ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ವೀಕ್ ಆಗಿದ್ರೆ ರೆಸಿಡೆನ್ಷಿಯಲ್ ಡಿಮಾಂಡು ನಾವು ನಿರೀಕ್ಷೆ ಮಾಡಿದಷ್ಟು ಬೆಳೆಯೋದಿಲ್ಲ. 9ನೇ ಫ್ಯಾಕ್ಟರು ಎಂಪ್ಲಾಯ್ಮೆಂಟ್ ಮತ್ತು ಲ್ಯಾಂಡ್ ಯೂಸ್. ಹೆಸರುಘಟ್ಟ ಪ್ರದೇಶದಲ್ಲಿ ಪ್ರಾಪರ್ಟಿ ಖರೀದಿಸುವಾಗ ಎನ್ವೈರನ್ಮೆಂಟಲ್ ರಿಸ್ಟ್ರಿಕ್ಷನ್ಸು, ಲೇಕು ಕ್ಯಾಚಪ್ ಇದೆ, ರಿಲೇಟೆಡ್ ಲ್ಯಾಂಡ್ಸ್ ಬಗ್ಗೆ ಪ್ಲಾನಿಂಗು, ರೆಗ್ಯುಲೇಷನ್ಸ್ಗಳನ್ನು ನಿರ್ಲಕ್ಷ್ಯಕ್ಕೆ ಮಾಡೋದಕ್ಕೆ ಹೋಗ್ಬೇಡಿ. ಪ್ರತಿ ಪ್ರಾಪರ್ಟಿಯ ಲೀಗಲ್ ಸ್ಟೇಟಸ್ಸು ಮತ್ತು ಏನು ಆ ವೆರಿಫಿಕೇಶನ್ ಮಾಡಲೇಬೇಕು. ಈ ಜಾಗ ಸಿಟಿ ಲಿಮಿಟ್ಸ್ನಲ್ಲಿ ಬರುತ್ತಾ, ಅಥವಾ ಇಲ್ಲಿ ಫ್ಯೂಚರ್ ಡೆವಲಪ್ಮೆಂಟ್ ಆಗುತ್ತಾ? ಯಾರಾದರೂ ನಿಮಗೆ ಹೇಳಿದ್ರೆ ಸಾಕಾಗೋದಿಲ್ಲ. ಅಫಿಷಿಯಲ್ ರೆಕಾರ್ಡ್ಸ್ ಪರಿಶೀಲಿಸಿ. 10ನೇ ಫ್ಯಾಕ್ಟರು ಎಕ್ಸಿಟ್ ಸ್ಟ್ರಾಟಜಿ. ನೀವು ಇಂದು ಪ್ರಾಪರ್ಟಿ ಖರೀದಿಸಿದ್ರೆ ನಾಳೆ ಅದನ್ನು ಯಾರು ಖರೀದಿಸ್ತಾರೆ? ಎಂಡ್ ಯೂಸರ್ನ, ಇನ್ವೆಸ್ಟರ್ಸ, ಬಿಲ್ಡರ್ ಬರ್ತಾರಾ, ಎಂಪ್ಲಾಯೀಸ್ ಬರ್ತಾರಾ, ಬಿಸ್ನೆಸ್ ಓನರ್ಸ್ ಯಾರಾದರೂ ತಗೊಂತಾರ? ಇದಕ್ಕೆ ಉತ್ತರ ಇರಬೇಕು. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಎಂಟ್ರಿಗಿಂತ ಎಕ್ಸಿಟ್ ಕೂಡ ಬಹಳ ಮುಖ್ಯ. ಹಾಗಾದ್ರೆ ಈ ಕ್ವಾಂಟಮ್ ಸಿಟಿ ಕಾರಣದಿಂದ ಹೆಸರುಘಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದೇ? ನನ್ನ ಉತ್ತರ ಏನಂದ್ರೆ ಪೊಟೆನ್ಷಿಯಲ್ ಇದೆ, ಆದರೆ ಬ್ಲೈಂಡ್ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಇದನ್ನು ನಾನು 3 ಹಂತಗಳಲ್ಲಿ ನೋಡ್ತೀನಿ. ಮೊದಲನೇ ಹಂತ ಈ ಪ್ರಾಜೆಕ್ಟ್ ಅನೌನ್ಸ್ಮೆಂಟ್. ಎರಡನೇ ಹಂತ ಇನ್ಫ್ರಾಸ್ಟ್ರಕ್ಚರು ಪ್ಲಸ್ ಆಕ್ಚುಲ್ ಡೆವಲಪ್ಮೆಂಟ್. ಈ 3ನೇ ಹಂತ ಜಾಬ್ಸ್ ಪ್ಲಸ್ ಪೀಪಲ್ ಪ್ಲಸ್ ಬಿಸ್ನೆಸ್ ಪ್ಲಸ್ ಡಿಮ್ಯಾಂಡ್. ಮೊದಲ ಹಂತದಲ್ಲೇ ಪ್ರಾಪರ್ಟಿ ಖರೀದಿಸುವ ಇನ್ವೆಸ್ಟರ್ಗೆ ಅನ್ಸರ್ಟನಿಟಿ ಹೆಚ್ಚು, ಆದರೆ ಅರ್ಲಿ ಇನ್ವೆಸ್ಟರ್ಸ್ಗೆ ಪ್ರೈಸ್ ಅಡ್ವಾಂಟೇಜ್ ಸಿಗುವ ಸಾಧ್ಯತೆ ಇರಬಹುದು. 8ನೇ ಹಂತದಲ್ಲಿ ಅನ್ಸರ್ಟನಿಟಿ ಕಡಿಮೆ ಆಗ್ಬಹುದು, ಆದರೆ ಮಾರ್ಕೆಟ್ ಪ್ರೈಸು ಈಗಾಗಲೇ ಹೆಚ್ಚಾಗಿರಬಹುದು. 3ನೇ ಹಂತದಲ್ಲಿ ಆಕ್ಚುಲ್ ಡಿಮ್ಯಾಂಡ್ ಅನ್ನ ನಾವು ನೋಡ್ಬೋದು, ಆದರೆ ಆಗ ಎಂಟ್ರಿ ಪ್ರೈಸ್ ಇನ್ನಷ್ಟು ಹೆಚ್ಚಾಗ್ಬೋದು. ಹೀಗಾಗಿ ಇನ್ವೆಸ್ಟರ್ ರಿಸ್ಕು, ಬಡ್ಜೆಟ್ ಮತ್ತು ಇನ್ವೆಸ್ಟ್ಮೆಂಟ್ ಹಾರಿಸನ್ ಬಹಳ ಮುಖ್ಯ. ನಿಮ್ಮ ಬಳಿ ಲಾಂಗ್ ಟರ್ಮ್ ಹೊರೈಸನ್ ಇದ್ರೆ ಈ ಲೀಗಲ್ ಕ್ಲಿಯರ್ ಪ್ರಾಪರ್ಟಿ, ರೀಸನಬಲ್ ಎಂಟ್ರಿ ಪ್ರೈಸು, ಗುಡ್ ಕನೆಕ್ಟಿವಿಟಿ, ಆಕ್ಚುಲ್ ಇನ್ಫ್ರಾಸ್ಟ್ರಕ್ಚರು ಮತ್ತು ಫ್ಯೂಚರ್ ಡಿಮ್ಯಾಂಡ್ಗೆ ಲೀಗಲ್ ರೀಸನ್ಸ್ ಇದ್ರೆ ಅಂತಹ ಪ್ರಾಪರ್ಟಿಯನ್ನ ಡೀಟೇಲ್ ಆಗಿ ನೋಡಿ ಕನ್ಸಿಡರ್ ಮಾಡಬಹುದು. ಆದರೆ ಈ ಶಾರ್ಟ್ ಟರ್ಮ್ ಪ್ರಾಫಿಟ್ಗಾಗಿ ಲೋನ್ ತಗೊಂಡು ಕೇವಲ ಈ ಕ್ವಾಂಟಮ್ ಸಿಟಿ ಅನೌನ್ಸ್ಮೆಂಟ್ ಮೇಲೆ ಪ್ರಾಪರ್ಟಿ ಖರೀದಿಸೋದು ಹೆಚ್ಚು ರಿಸ್ಕ್ ಆಗ್ಬೋದು. ಮತ್ತೊಂದು ಮುಖ್ಯ ವಿಷಯ, ಯಾರಾದರೂ ನಿಮಗೆ ಕ್ವಾಂಟಮ್ ಸಿಟಿ ಬಂದಿದೆ, ಇನ್ನು 6 ತಿಂಗಳಲ್ಲಿ ರೇಟ್ ಡಬಲ್, ಈಗಲೇ ಬುಕ್ ಮಾಡಿ ಅಂತ ಹೇಳಿದ್ರೆ, ಮೊದಲು ಒಂದು ಕೆಲಸ ಮಾಡಿ, ಡಾಕ್ಯುಮೆಂಟ್ಸ್ ಅನ್ನ ಕೇಳಿ, ಲೊಕೇಶನ್ ಅನ್ನ ವೆರಿಫೈ ಮಾಡಿ, ಮಾರ್ಕೆಟ್ ಪ್ರೈಸ್ ಕಂಪೇರ್ ಮಾಡಿ, ಅಪ್ರೂವಲ್ಸ್ ವೆರಿಫೈ ಮಾಡಿ, ನಂತರ ಮಾತ್ರ ಡಿಸಿಷನ್ ತಗೋಬಹುದು. ಸ್ನೇಹಿತರೆ, ರಿಯಲ್ ಎಸ್ಟೇಟ್ನಲ್ಲಿ ಸ್ಮಾರ್ಟ್ ಇನ್ವೆಸ್ಟರ್ ಎಂದರೆ ಫ್ಯೂಚರ್ ಬಗ್ಗೆ ಕನಸು ಕಾಣುವ ವ್ಯಕ್ತಿ ಮಾತ್ರ ಅಲ್ಲ, ಫ್ಯೂಚರ್ ಅನ್ನು ಡಾಟಾ, ಡಾಕ್ಯುಮೆಂಟ್ಸ್ ಮತ್ತು ಡಿಮ್ಯಾಂಡ್ ಮೂಲಕ ಅನಾಲಿಸಿಸ್ ಮಾಡುವ ವ್ಯಕ್ತಿ. ಹೆಸರುಗಟ್ಟಾಗಿ ಈ ಕ್ವಾಂಟಮ್ ಸಿಟಿ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗಿರಬಹುದು, ಆದರೆ ಈ ಕ್ವಾಂಟಮ್ ಸಿಟಿ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಅಲ್ಲ.
ಇದು ಒಂದು ಪೊಟೆನ್ಷಿಯಲ್ ಕ್ರೈಟೀರಿಯಾ ಆಗ್ಬೋದು. ಅಂದ್ರೆ ಸರಿಯಾಗಿ ಅಭಿವೃದ್ಧಿ ಆದ್ರೆ ಈ ಪ್ರದೇಶದಲ್ಲಿ ಟೆಕ್ನಾಲಜಿ, ಎಕೋಸಿಸ್ಟಮ್, ಜಾಬ್ಸ್, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಡಿಮ್ಯಾಂಡ್ ಹೆಚ್ಚಿಸಲು ಸಹಾಯ ಮಾಡ್ಬೋದು ಒಂದು ಫ್ಯಾಕ್ಟರ್. ಅದರ ಪರಿಣಾಮ ರಿಯಲ್ ಎಸ್ಟೇಟ್ ಮೇಲೆ ಹೇಗಿರ್ಬೋದು ಅನ್ನೋದನ್ನು ಸಮಯನೇ ತೋರಿಸಬೇಕು. ಆದ್ರಿಂದ ನಂದು ಸಿಂಪಲ್ ಫಾರ್ಮುಲಾ ನೆನಪಿಟ್ಕೊಳ್ಳಿ. ಕ್ವಾಂಟಮ್ ಸಿಟಿ ಪ್ಲಸ್ ಕನೆಕ್ಟಿವಿಟಿ ಪ್ಲಸ್ ಇನ್ಫ್ರಾಸ್ಟ್ರಕ್ಚರ್ ಪ್ಲಸ್ ಜಾಬ್ ಪ್ಲಸ್ ಪಾಪ್ಯುಲೇಷನ್ ಪ್ಲಸ್ ಬಿಸ್ನೆಸ್ ಡಿಮ್ಯಾಂಡ್ ಪ್ಲಸ್ ಲೀಗಲ್ ಕ್ಲಿಯರಿಟಿ ಪ್ರಾಪರ್ಟಿ ಪ್ಲಸ್ ರೈಟ್ ಪ್ರೈಸ್. ಈ ಪೊಟೆನ್ಷಿಯಲ್ ರಿಯಲ್ ಎಸ್ಟೇಟ್ ಆಪರ್ಚುನಿಟಿ ಇವುಗಳಲ್ಲಿ ಒಂದೆರಡು ಮಾತ್ರ ಇದ್ರೆ ಸಾಕೋದಿಲ್ಲ. ಎಲ್ಲ ಫ್ಯಾಕ್ಟರ್ಸ್ ಒಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ಲಾಂಗ್ ಟರ್ಮ್ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಕ್ರಿಯೇಷನ್ ಆಗುತ್ತೆ. ಹೀಗಾಗಿ ಕ್ವಾಂಟಮ್ ಸಿಟಿ ಬಂದಿದೆ, ಪ್ರಾಪರ್ಟಿ ತಗೊಳ್ಳೋಣ ಎಂಬ ಮೈಂಡ್ ಸೆಟ್ ಬಿಟ್ಟು ಕ್ವಾಂಟಮ್ ಸಿಟಿ ಈ ಪ್ರದೇಶದ ಡಿಮ್ಯಾಂಡ್ ಅನ್ನು ಹೇಗೆ ಬದಲಾಯಿಸಬಹುದು ಎಂಬ ಮೈಂಡ್ ಸೆಟ್ ಬೆಳೆಸ್ಕೊಳ್ಳಿ. ಅದೇ ಈ ಸ್ಮಾರ್ಟ್ ರಿಯಲ್ ಎಸ್ಟೇಟ್ ಇನ್ವೆಸ್ಟಿಂಗ್. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ. ನಿಮ್ಮ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚಿಸ್ತಿರುವ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ನೀವು ದಯವಿಟ್ಟು ತಿಳಿಸಿ. ಕ್ವಾಂಟಮ್ ಸಿಟಿ ಕಾರಣದಿಂದ ಹೆಸರುಗಟ್ಟ ಮುಂದಿನ ದೊಡ್ಡ ರಿಯಲ್ ಎಸ್ಟೇಟ್ ಡೆಸ್ಟಿನೇಷನ್ ಆಗಬಹುದು ಇಲ್ವೋ ಅನ್ನೋದನ್ನು ತಿಳಿಸಿ. ಎಸ್ ಆರ್ ನೋ ಅಂತ ಕಾಮೆಂಟ್ ಮಾಡಿ. ನೀವು ಹೆಸರುಘಟ್ಟದ ಯಾವುದೇ ಭಾಗದಲ್ಲಿ ರಿಸರ್ಚ್ ಮಾಡಿ ಕಾಮೆಂಟ್ ಅನ್ನು ತಿಳಿಸ್ಬೋದು. ಇಂತಹ ಈ ಪ್ರಾಕ್ಟಿಕಲ್ ಎಜುಕೇಶನಲ್ ರಿಯಲ್ ಎಸ್ಟೇಟ್ ಕಂಟೆಂಟ್ಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ ಮತ್ತು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಕೊನೆಯದಾಗಿ ಒಂದು ಮಾತು, ಪ್ರಾಪರ್ಟಿ ಬೈ ಬಿಫೋರ್ ಯು ಬೈ ದ ಸ್ಟೋರಿ. ಅಂದ್ರೆ ಪ್ರಾಪರ್ಟಿ ಖರೀದಿಸುವ ಮೊದಲು ಅದರ ಕಥೆಯನ್ನಲ್ಲ, ಅದರ ಡಾಕ್ಯುಮೆಂಟು, ಲೊಕೇಶನ್, ಡಿಮ್ಯಾಂಡ್ ಮತ್ತು ಫ್ಯೂಚರ್ ಪೊಟೆನ್ಷಿಯಲ್ ಅನ್ನ ಪರಿಶೀಲಿಸಿ. ಸರಿಯಾದ ಮಾಹಿತಿ, ಸರಿಯಾದ ಪರಿಶೀಲನೆ, ಸರಿಯಾದ ಬೆಲೆ ಮತ್ತು ಸರಿಯಾದ ಸಮಯ, ಇದೇ ಉತ್ತಮ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ನ 4 ಪ್ರಮುಖ ಅಸ್ತ್ರಗಳು. ಧನ್ಯವಾದಗಳು. ಮತ್ತೊಂದು ಉಪಯುಕ್ತ ರಿಯಲ್ ಎಸ್ಟೇಟ್ ಎಜುಕೇಶನಲ್ ವಿಡಿಯೋದಲ್ಲಿ ಭೇಟಿಯಾಗೋಣ.